ಪರಮಾನಂದ ಅಂತ. ಕ ಅನ್ನೋ ಅಕ್ಷರಕ್ಕೇನೆ ಅಷ್ಟೊಂದು ಅರ್ಥ ಇದೆ. ಈ ಕ ಅನ್ನೋ ಅಕ್ಷರವನ್ನು ಬಲಗಡೆ ಇಟ್ಕೊಂಡು ಇದನ್ನು ಜಪ ಮಾಡಿಕೊಂಡ್ರೆ ಶಿವ ಸಾಮ್ಯ ಉಂಟಾಗುತ್ತೆ. ಇವನ ರಹಸ್ಯಗಳೆಲ್ಲ ನಮಗೆ ತಿಳಿಯುತ್ತೆ. ಹೇಗೆ ಋಷಿಗಳಿಗೆ ರಹಸ್ಯ ಕೊಡ್ತಾನೆ ಹಾಗೆ ನಮ್ಮೊಳಗೆ ನಮಗೆ ರಹಸ್ಯಗಳು ಎಲ್ಲ, ದೇವಿ ರಹಸ್ಯ ಎಲ್ಲ ಶಿವ ಗುಟ್ಟಾಗಿ ಹೇಳ್ತಾನೆ. ಆ ಕ ಅನ್ನೋ ಅಕ್ಷರವನ್ನು ಈ ಬಲಗಡೆ ಇಟ್ಕೊಂಡು ಜಪ ಮಾಡಬೇಕು ಅಂತ. ಆಯಿತಾ? ಈಗ ಈ ಜಪ ಮಾಡೋಕ್ಕೆ ಮುಂಚೆ ನಾವು ನಮ್ಮ ಮನಸ್ಸಿಗೆ ಹತ್ತಿರವಾಗೋದು ತಾಯಿ. ಯಾವಾಗಲೂ ಆ ತಾಯಿ ಇಲ್ಲದೆ ನಾವು ಹೋಗೋಕ್ಕಾಗದೇ ಇಲ್ಲ. ಅವಳೇ ಪರಿಚಯ ಮಾಡಿಕೊಡ್ಬೇಕು, ಆ ತಾಯಿನ ಹಿಡಿಲೇಬೇಕು ಅಲ್ವಾ? ನೋಡಿ, ಈಗ ದಕ್ಷಿಣಾಮೂರ್ತಿನ ಅರ್ಥ ಮಾಡ್ಕೋಬೇಕಾದ್ರೆ ಭೋಗದಲ್ಲಿರೋ ತಾಯಿ ಬೇಕು. ಅಂದರೆ ಮಹಾಭೋಗ ಅನ್ನಲ್ವಾ ಅಣ್ಣ, ಮಹಾಭೋಗ ಇರುವ ಆ ಮಹಾ ತಾಯಿ ಮಹಾಭೋಗಯುಕ್ತಳಾಗಿ ಅವಳ ಒಂದು ಕಣ್ಣಿನ ಓರೆ ನೋಟದಿಂದ ಸಕಲ ಬ್ರಹ್ಮಾಂಡಗಳನ್ನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದಾಳೆ. ಬರೀ ಕಣ್ಣು ನೋಟ, ಸುಮ್ಮನೆ ಹಿಂಗಂದು ಇಮ್ಯಾಜಿನ್ ಮಾಡ್ಕೋಬೇಕು ನೀವು. ಬರೀ ಕಣ್ಣೋಟದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಆ ತಾಯಿ ಆ ಕಣ್ಣಲ್ಲಿ ನೋಡ್ತಾಳಲ್ಲ, ನೋಡಿದಾಗ ಸ್ವಲ್ಪ ಜೋರಾಗಿ ತೆಗೆದು ಅವಳು ಸೃಷ್ಟಿ ಮಾಡ್ಬೇಕಾದ್ರೆ ಕಾಮ ಬೇಕು. ಮನ್ಮಥನನ್ನು ಸೃಷ್ಟಿ ಮಾಡ್ತಾಳೆ. ಆ ಮನ್ಮಥ ಸೃಷ್ಟಿ ಮಾಡಿದಾಗ ಎಷ್ಟು ಬ್ಯೂಟಿ ಅವಳ ಕಣ್ಣಿಂದ ಬಂದಿರಬೇಕು. ಮನ್ಮಥ ಎಂಬಾಡಿಮೆಂಟ್ ಆಫ್ ಸೌಂದರ್ಯ. ಅವನನ್ನು ಸೃಷ್ಟಿ ಮಾಡಬೇಕಾದ್ರೆ ಆ ಕಣ್ಣಿನ ಬ್ಯೂಟಿ ನೋಡಿ ಚಂದ್ರ ತಣ್ಣಗಾಗಿ ಅವಳ ಕಣ್ಣಲ್ಲಿ, ನೈದಿಲೆ ಕಣ್ಣಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು ತಂಪು ಕಿರಣವನ್ನು ಸೂಸ್ತಾನಂತೆ ತಕ್ಷಣ, ಆ ಮನ್ಮಥ ಸೃಷ್ಟಿ ಆದ ತಕ್ಷಣ. ಅದನ್ನು ನೋಡಿ ಎಲ್ಲರಿಗೂ ಮೋಹ, ಅವಳ ಮೇಲೆ ಮೋಹ ಬಂದು ನಾರಾಯಣನೂ ಕೂಡ ನಿಂಗೇನು ಭೋಗ್ಯ ವಸ್ತುಗಳು ಬೇಕು ಎಲ್ಲ ನಾನು ಕೊಡ್ತೀನಿ ಅಂತ ಲಕ್ಷ್ಮಿಗೆ ಪ್ರೇರಣೆ ಮಾಡ್ತಾಳಂತೆ. ಆಮೇಲೆ ಬಲಗಣ್ಣಲ್ಲಿ ಬಂದು ಲಕ್ಷ್ಮಿ ನೆಲೆಸ್ಬಿಡ್ತಾಳೆ. ತಾವರೆ ಹೂವಿನ ಕಣ್ಣಲ್ಲಿ ಲಕ್ಷ್ಮಿ ನೆಲೆಸ್ಬಿಡ್ತಾಳೆ, ನೈದಿಲೆ ಕಣ್ಣಲ್ಲಿ ಅವನು ಚಂದ್ರ ನೆಲೆಸ್ಬಿಡ್ತಾನೆ. ಆ ಕಣ್ಣಿನ ನೋಟ ನಾವೆಲ್ಲ ಕಣ್ಣು ಮುಚ್ಕೊಂಡು ನೋಡಿದ್ರೆ ಎಂಥ ಕುರೂಪಿಗಳು ಸುಂದರರಾಗ್ಬಿಡ್ತಾರೆ. ಎಂಥ ಕಾಯಿಲೆ ಬಂದವ್ರಿಗೂ ಎಲ್ಲ ತಾಪಗಳ ನಿವಾರಣೆ ಆಗ್ಬಿಡುತ್ತೆ. ಬಡವನೂ ಶ್ರೀಮಂತನಾಗ್ಬಿಡ್ತಾನೆ ಅವಳ ಕಣ್ಣ ನೋಟಕ್ಕೆ. ಅವಳ ಕಣ್ಣು ಬಿದ್ದರೆ ಕಟಾಕ್ಷಕ್ಕೆ. ಈ ಥರ ಬಿದ್ದಾಗ ಅವಳಿಗೆ ಲಕ್ಷ್ಮಿ ಭೋಗ್ಯ ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡಿಬಿಡ್ತಾಳೆ. ಎಲ್ಲ ಭಕ್ತರಿಗೂ ಅಷ್ಟೇ, ಎಲ್ಲರಿಗೂ ಆ ನೋಟ ನೋಡಿದ ತಕ್ಷಣ ಅವಳು ಅಷ್ಟೂ ಅನುಭವಿಸ್ತಾಳೆ. ಅನುಭವಿಸ್ಬಿಟ್ಟು ಕೊನೆಯಲ್ಲಿ ನಾವೇನು ಮಾಡ್ತೀವಿ, ಊಟ ಮಾಡಿದ ತಕ್ಷಣ ಏನು ಹಾಕೋತೀವಿ, ಬಾಯಲ್ಲಿ ತಾಂಬೂಲ ಹಾಕೋತೀವಿ. ತಾಂಬೂಲ ಹಾಕ್ಕೊಂಡು ಅವಳು ಜಗೀತಾ ನಗ್ತಾ ಅದನ್ನೆಲ್ಲರೂ ನೋಡ್ತಾ ಇರುವಾಗ ಆ ಮಂದಹಾಸದಲ್ಲಿ ಆ ಸುವಾಸನೆ, ಅವಳ ಕಣ್ಣಿನ ತಾವರೆ, ಎಲ್ಲ ಸೌಂದರ್ಯ, ಎಲ್ಲ ಪ್ರಪಂಚದ ದೇವಲೋಕದ ಹೂಗಳಿಗೆ, ಮರಗಳಿಗೆ, ಪ್ರಕೃತಿಗೆ ಎಲ್ಲದಕ್ಕೂ ಸುವಾಸನೆ, ಸೌಂದರ್ಯ ಹರಡ್ಕೊಂಡು ಹೊರಟೋಗುತ್ತೆ. ಆ ಥರ ಆ ಸುವಾಸನೆ ಹರಡ್ಕೊಂಡು ಹೋದಾಗ ಈ ಮನ್ಮಥ ಆಚೆ ಬಂದಿರ್ತಾನಲ್ಲ ಸೃಷ್ಟಿಯಾಗಿ, ಅವನದನ್ನೆಲ್ಲ ನೋಡಿ ಈ ಕಕಾರನ ಫಸ್ಟ್ ಬರೀತಾನೆ. ಬರೆದು ಇಲ್ಲ ಅವನು ಶ್ರೀವಿದ್ಯೆಯನ್ನು ಬೋಧಿಸ್ಬಿಡ್ತಾನೆ. ಆ ದೇವಿಯ ಉಪಾಸನೆ ಮಾಡ್ತಾ ಮಾಡ್ತಾ ಶ್ರೀವಿದ್ಯೆ ಬೋಧಿಸ್ಬಿಡ್ತಾನೆ ಅವನು. ಶ್ರೀವಿದ್ಯೆ ಬೋಧಿಸಿದ ತಕ್ಷಣ ಆ ತಾಯಿಯ ಕಕಾರ ರೂಪ ಕಾಣಿಸೋಕೆ ಶುರು ಆಗುತ್ತೆ. ಆಮೇಲೆ ಗುರು, ಅವರೊಳಗೆ ಇರೋ ಅಂತರ್ಯಾಮಿ ಗುರು ಭಕ್ತನಿಗೆ ತಗೋ ಉಪದೇಶ, ಕಕಾರವನ್ನು ಹೇಳು. ಕಕಾರ ಹೇಳುವಾಗ ಅವಳ ಕಲ್ಯಾಣ ಗುಣಗಳೆಲ್ಲ ನಿನಗೆ ಒಂದೊಂದೇ ಗೊತ್ತಾಗಬೇಕಾದ್ರೆ ಒಂದೊಂದು ಹೂವನ್ನ ಒಂದೊಂದು ಕಲ್ಯಾಣ ಗುಣ ಹೇಳಿ ಪೂಜೆ ಮಾಡು ಅಂತ ನಮ್ಗೆ ಹೇಳಿದಾಗ, ಆ ಕಲ್ಯಾಣ ಗುಣಗಳನ್ನ ಹೇಳುವಾಗ ನಮ್ಮ 3 ಗುಣವನ್ನು ಮೀರಿ ಹೋಗಿರ್ತೀವಿ ನಾವು. ನಮ್ಮ 3 ಗುಣಗಳನ್ನು ಮೀರಿ ಹೋಗಿ ಕಲ್ಯಾಣ ಗುಣಗಳನ್ನು ಅದು ಹಾಕ್ತಾ ಬರ್ತೀವಿ. ಆ ಹೂಗಳೆಲ್ಲ ಯಾವುದು ಅಂದರೆ ಪ್ರೇಮ ರಸ ಇರುವಂತಹ ಹೂವು. ಅವೆಲ್ಲವೂ ಕದಂಬ ವೃಕ್ಷದಲ್ಲಿ, ನಮ್ಮೊಳಗೆ ಕದಂಬ ವೃಕ್ಷದಲ್ಲಿ ಇರುವ ಕದಂಬ ಪ್ರಿಯ ಆ ಕುಸುಮಗಳನ್ನು ತೆಗೆದುಕೊಂಡು ನಾವು ಪೂಜೆ ಮಾಡ್ತೀವಿ. ಪೂಜೆ ಮಾಡಿದಾಗ ಆ ತಾಯಿ ಮಹನೀಯ ಮನೋಹರ ರೂಪ ತಗೊಂಡು, ಅವಳ ರೂಪ ಹೇಗಿರುತ್ತೆ ಅಂದರೆ ಸೌಂದರ್ಯ, ಧೈರ್ಯ, ಮಾಧುರ್ಯ, ಗಾಂಭೀರ್ಯ ಎಲ್ಲ ಸೇರಿದ ರೂಪ ತಗೊಂಡು ನಮ್ಮೊಬ್ಬೊಬ್ಬರಿಗೂ ನಮಗೆ ನಾವು ಸಣ್ಣ ವಿಗ್ರಹದಲ್ಲಿ ಅದನ್ನು ಹಿಡಿದಿಟ್ಕೊಂಡ್ರೆ ಅದೇ ನಮಗೆ ಸಾಕ್ಷಿ. ಯಾವಾಗಲೂ ನಾವು ಮಾಡೋ ಕೆಲಸಕ್ಕೆಲ್ಲ ಒಂದು ಸಣ್ಣ ವಿಗ್ರಹ ಹಿಡ್ಕೊಂಡ್ಬಿಟ್ರೆ ನಿನ್ನ ಸಾಕ್ಷಿಯಾಗಿ ಅಮ್ಮ ಅಂತೀವಿ. ಆ ಸಾಕ್ಷಿಯಾಗಿ ನಿಂತು ನಮ್ಮ ಕರ್ಮಗಳನ್ನ ಮಾಡಿಸಿ ಆ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡ್ತಾಳೆ. ಕಕಾರ ರೂಪ, ಕಲ್ಯಾಣಿ,
ಕಲ್ಯಾಣ ಗುಣಶಾಲಿನಿ, ಕಲ್ಯಾಣ ಆ ಅಮೃತದಲ್ಲಿ ಹೋಗಿ ನಾವು ಸೀಸ್ ಆಗ್ಬಿಟ್ಟಾಗ ಕಲ್ಯಾಣ ಶೈಲ ಆಗ್ಬಿಡುತ್ತೆ, ಶಿಲೆ ತರ ಆಗ್ಬಿಡುತ್ತೆ. ಆ ಘನೀಭೂತವಾದ ಅಮೃತ. ಕಲ್ಯಾಣ ಶೈಲ ನಿಲಯ ಕಮನೀಯ ಕಲಾವತಿ, ಕಮಲಾಕ್ಷಿ, ಕಲ್ಮಶಗ್ನಿ. ಆ ಕಲಿ ದೋಷ ನಾಶ ಮಾಡೋದಕ್ಕೆ ಕರ್ಮಾದಿ ಸಾಕ್ಷಿಣಿ ಕಾರಯತ್ರಿ. ಅದರಲ್ಲೇ ಕಂದರ್ಪ ಜನಕಾಪಾಂಗ ವೀಕ್ಷಣ, ಕರ್ಪೂರ ವೀಟಿ, ಸೌರಭ್ಯ ಕಲ್ಲೋಲಿತ ಕಕುಪ್ತಟ, ಕಲಿದೋಷಹರ ಕಂಜಲೋಚನ, ಕಮ್ರ ವಿಗ್ರಹ, ಕರ್ಮಾದಿ ಸಾಕ್ಷಿಣಿ ಕಾರಯಿತ್ರಿ, ಕರ್ಮ ಫಲಬಲದ. ಇಷ್ಟು ಜ್ಞಾಪಿಸ್ಕೊಂಡು ಕಾನ ಧ್ಯಾನ ಮಾಡ್ಕೊಳ್ಳಿ. ಎಲ್ಲ ದೇವಿಯ ದರ್ಶನ ಆಗುತ್ತೆ. ಮಿಕ್ಕಿದ ಅಕ್ಷರಗಳು ಯಾವಾಗ್ಲಾದ್ರೂ ಆರತಿ ಮಾಡ್ತಾರೆ. ಒಂದೊಂದು ಅಕ್ಷರ ಹೇಳುವಾಗ ಅದಷ್ಟು ಬಂದ್ಬಿಡ್ಬೇಕು. ಓಂ ನಮಃ ಪ್ರಣವಾರ್ತಾಯ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ಆಮೇಲೆ ಮಾಡೋಣ, ಇವಾಗ ಬೇಡ. ಆಮೇಲೆ ಮಾಡೋಣ, ಇವಾಗ ಬೇಡ. ಆರತಿ ಮಾಡೋವಾಗ ಮಾಡೋಣ. ಅಮ್ಮ ಇಲ್ಲ, ಅಲ್ಲಿ ಫ್ಲಾಗ್ ಹಾಯಿಸ್ಟಿಂಗ್ ಅಮ್ಮ. ವೆರಿ ನೈಸ್. ಅಲ್ಲಿ 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 ಫ್ಲಾಗ್ ಹತ್ರ ಹೋಗೋಣ. ಫ್ಲಾಗು ಮಾಡ್ದಂಗ ಆಗತ್ತಲ್ಲ ಧರ್ಮದ ಧ್ವಜಕ್ಕೆ. ಚೆನ್ನಾಗಿದ್ಯಾ ಅಮ್ಮ? ಬಂದ್ರು ವೆಂಕ್ಸ್ ರೆಡಿ. ತಟ್ಟೆ ತಗೊಂಬ ಪ್ರವೀಣ. ದೂರನೇ ಇರಿವ. ಚಪ್ಪಲಿ ಅಲ್ಲಿವರೆಗೂ ಹಾಕೊಂಡು ಹೋಗ್ಬೋದಾಗಿತ್ತು. ಓ ಓ ಓ ಯಾವ್ದು ಹೇಳಿಬೇಕು ಮಚ್ಚೋಯ್ತೇನೋ.